ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ? ಭಾರತದ ಗಡಿ ನುಸುಳಿ ರಕ್ತಪಾತ ನಡೆಸಲು ಬಂದ ಉಗ್ರರೆಲ್ಲ ಹೆಣವಾಗಿ ಹೋಗಿದ್ದಾರೆ. ಹಾಗಿದ್ರೂ ಈ ಉಗ್ರ ಕ್ರಿಮಿಗಳು ಯಾಕೆ ಬುದ್ಧಿ ಕಲಿತಾ ಇಲ್ಲ? ಮತ್ತೆ ಮತ್ತೆ ಗಡಿ ನುಗ್ಗಲು ಯತ್ನಿಸಿ ಹೆಣವಾಗ್ತಾ ಇದ್ದಾರೆ. ಇವತ್ತು ಭಾರತದ ಗಡಿಯೊಳಗೆ ನುಗ್ಗಲು ಯತ್ನಿಸಿದ್ದ 3 ಕ್ರಿಮಿಗಳು ಬಿಎಸ್ಎಫ್ ಯೋಧರ ಗುಂಡಿಗೆ ಬಲಿಯಾಗಿ ಹೋಗಿದ್ದಾರೆ. ಜಮ್ಮು ಕಾಶ್ಮೀರದ ವಿಧಾನಸಭೆ ಚುನಾವಣೆಗೆ 1 ವಾರವಷ್ಟೇ ಬಾಕಿ ಇದೆ. ಈ ವೇಳೆಯೇ ಉಗ್ರರು ಬಾಲ ಬಿಚ್ಚಿದ್ದು ಭಾರತದ ಗಡಿಯೊಳಗೆ ನುಗ್ಗಿ ವಿಧ್ವಂಸಕ ಕೃತ್ಯ ಎಸಗಲು ಮುಂದಾಗಿದ್ದಾರೆ. ಕತ್ತಲಲ್ಲಿ ಗಡಿಯೊಳಗೆ ನುಗ್ತಾ ಇದ್ದ ಉಗ್ರರ ಎದೆಗೆ ಭಾರತೀಯ ಸೇನೆ ಗುಂಡು ನುಗ್ಗಿಸಿ ದಮನ ಮಾಡಿದೆ. ಇವತ್ತು 3 ಉಗ್ರರು ಭಾರತೀಯ ಸೇನೆಯ ಗುಂಡಿಗೆ ಬಲಿಯಾಗಿ ಹೋಗಿದ್ದಾರೆ. ಸೆಪ್ಟೆಂಬರ್ 18ರಿಂದ ಜಮ್ಮು ಕಾಶ್ಮೀರದಲ್ಲಿ 3 ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಅಕ್ಟೋಬರ್ 4ರಂದು ಮತ ಎಣಿಕೆ ನಡೆಯಲಿದೆ. ಚುನಾವಣೆಯ ಮುನ್ನವೇ ರಕ್ತ ಹರಿಸಲು ಹೊರಟಿದ್ದ ಉಗ್ರರನ್ನ ಭಾರತೀಯ ಸೇನೆ ಹಿಸುಕಿ ಹಾಕಿದೆ. ಜಮ್ಮು ಕಾಶ್ಮೀರದ ಉಧಂಪುರ್ ಜಿಲ್ಲೆಯ ಬಸಂತ್ಗಢ್ ಎಂಬ ಕಣಿವೆಯ ಎತ್ತರದ ಪ್ರದೇಶದಲ್ಲಿ ಉಗ್ರರು ಒಳನುಸುಳಿದ್ದು ಈ ಮಾಹಿತಿ ಭಾರತೀಯ ಸೇನೆಗೆ ಸಿಕ್ಕಿತ್ತು. ಜಮ್ಮು ಕಾಶ್ಮೀರ ಪೊಲೀಸರೊಂದಿಗೆ ಭದ್ರತಾ ಪಡೆಯ ಸೈನಿಕರು ಜಂಟಿಯಾಗಿ ಸರ್ಚ್ ಆಪರೇಷನ್ ಶುರು ಮಾಡಿದ್ರು. ಖಂಡಾರ ಎಂಬ ಎತ್ತರದ ಪ್ರದೇಶದಲ್ಲಿ ಶಂಕಿತ ಉಗ್ರರು ಅಡಗಿದ್ರು. ಈ ಸ್ಥಳಕ್ಕೆ ಭದ್ರತಾ ಪಡೆಗಳು ಇವತ್ತು ಮಧ್ಯಾಹ್ನ 12:50 ಸುಮಾರಿಗೆ ರೀಚ್ ಆಗ್ತಾ ಇದ್ದಂತೆ ಉಗ್ರರು ಗುಂಡಿನ ದಾಳಿ ಮಾಡಿದ್ದಾರೆ. ಭದ್ರತಾ ಪಡೆಗಳು ಪ್ರತಿ ದಾಳಿ ನಡೆಸಿ 3 ಉಗ್ರ ಕ್ರಿಮಿಗಳನ್ನು ಹೊಡೆದುರುಳಿಸಿದ್ದಾರೆ. 3 ಉಗ್ರರು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಹೊಂದಿದ್ರು. ಘಟನೆ ನಡೆದ ಈ ಗಡಿಯು 3,323 ಕಿಲೋಮೀಟರ್ ವ್ಯಾಪಿಸಿದ್ದು ಗಡಿ ಭದ್ರತಾ ಪಡೆ ಯೋಧರು ದಿನದ 24 ಗಂಟೆಯೂ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಭಾನುವಾರವಷ್ಟೇ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯಲ್ಲಿ ಒಳನುಸುಳುತ್ತಾ ಇದ್ದ 2 ಉಗ್ರರನ್ನ ಹೊಡೆದಾಕಲಾಗಿತ್ತು. ನೌಶೇರಾದ ಲಾಮ್ ಸೆಕ್ಟಾರ್ನಲ್ಲಿ ಭಾನುವಾರ ತಡರಾತ್ರಿ ಗುಂಡಿನ ಚಕಮಕಿ ನಡೆದಿತ್ತು. ಎಲ್ಒಸಿಯನ್ನ ಕಾವಲು ಕಾಯ್ತಾ ಇದ್ದ ಸೇನಾ ಪಡೆಗಳ ಕಣ್ತಪ್ಪಿಸಿ ಉಗ್ರರು ಕತ್ತಲಲ್ಲಿ ಒಳನುಸುಳ್ತಾ ಇದ್ರು. ಈ ವೇಳೆ ಉಗ್ರರನ್ನ ಎನ್ಕೌಂಟರ್ ಮಾಡಿದ್ರು ನಮ್ಮ ಭಾರತೀಯ ಸೇನೆಯ ಯೋಧರು. ಸದ್ಯ ಉಗ್ರರ ಪತ್ತೆ ಕಾರ್ಯಾಚರಣೆ ಮುಂದುವರೆದಿದ್ದು ವಿಧ್ವಂಸಕ ಕೃತ್ಯಗಳು ನಡೆಯದಂತೆ ಭಾರತೀಯ ಸೇನೆ ಗಡಿ ಪ್ರದೇಶಗಳಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸ್ತಾ ಇದೆ. ಮುಂದೆ ಏನಾಗುತ್ತೋ ಕಾದು ನೋಡೋಣ. ನಮಸ್ಕಾರ.